ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ದ ಕಾಟನ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಅಂದ್ರೆ ಭಾರತೀಯ ಹತ್ತಿ ನಿಗಮ ನಿಯಮಿತದೊಳಗೆ ಖಾಲಿ ಇರುವಂಥ ವಿವಿಧ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಿರುವಂಥದ್ದು. ಅಧಿಸೂಚನೆಯ ಸಂಪೂರ್ಣ ಮಾಹಿತಿ ಈ ವಿಡಿಯೋದೊಳಗೆ ಇರ್ತದೆ, ಹಾಗಾಗಿ ವಿಡಿಯೋ ಕೊನೆ ತನಕ ನೋಡ್ರಿ. ಹುದ್ದೆಗಳ ವಿವರದ ಬಗ್ಗೆ ನೋಡೋದಾದ್ರೆ ಮ್ಯಾನೇಜ್ಮೆಂಟ್ ಟ್ರೇನಿ ಮಾರ್ಕೆಟಿಂಗ್ ವಿಭಾಗ 10 ಹುದ್ದೆಗಳು ಖಾಲಿ ಇರುವಂಥದ್ದು. ಮ್ಯಾನೇಜ್ಮೆಂಟ್ ಟ್ರೇನಿ ಅಕೌಂಟ್ಸ್ ವಿಭಾಗ 10 ಹುದ್ದೆಗಳು ಖಾಲಿ ಇರುವಂಥದ್ದು. ಜೂನಿಯರ್ ಕಮರ್ಷಿಯಲ್ ಎಕ್ಸಿಕ್ಯೂಟಿವ್ ಅಂದ್ರೆ ಕಿರಿಯ ವಾಣಿಜ್ಯ ಕಾರ್ಯನಿರ್ವಾಹಕ ಅಂತಿಗೆ ಸಿಂಧೇಳಿ 125 ಹುದ್ದೆಗಳು ಖಾಲಿ ಇರುವಂಥದ್ದು. ನೆಕ್ಸ್ಟ್ ಜೂನಿಯರ್ ಅಸಿಸ್ಟೆಂಟ್ 2 ಹುದ್ದೆಗಳು ಖಾಲಿ ಇರುವಂಥದ್ದು. ಜೂನಿಯರ್ ಅಸಿಸ್ಟೆಂಟ್ ಕಾಟನ್ ಟೆಸ್ಟಿಂಗ್ ಲ್ಯಾಬ್ ವಿಭಾಗದಲ್ಲಿ 2 ಹುದ್ದೆಗಳು ಖಾಲಿ ಇರುವಂಥದ್ದು. ಒಟ್ಟಾರೆಯಾಗಿ ಭಾರತದಾದ್ಯಂತ 147 ಹುದ್ದೆಗಳು ಖಾಲಿ ಇರುವಂಥದ್ದು. ಈ ಹುದ್ದೆಗಳಿಗೆ ಇಲ್ಲೊಂದು ಅಫೀಸಿಯಲ್ ವೆಬ್ಸೈಟ್ ಕೊಟ್ಟಾರ ನೋಡ್ರಿ. ಈ ಅಫೀಸಿಯಲ್ ವೆಬ್ಸೈಟ್ಗೆ ಹೋಗಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸ್ಬೇಕ್ರಿ. ಅರ್ಜಿ ಸಲ್ಲಿಸ್ಲಾಕ ಪ್ರಾರಂಭ ದಿನಾಂಕ ಮೇ 9, 2025. ಅರ್ಜಿ ಸಲ್ಲಿಸ್ಲಾಕ ಕೊನೆಯ ದಿನಾಂಕ ಮೇ 24, 2025 ಆಗಿರ್ತದೆ. ನೆಕ್ಸ್ಟ್ ವಯೋಮಿತಿ ಬಗ್ಗೆ ನೋಡೋದಾದ್ರೆ ಈ ಹುದ್ದೆಗಳಲ್ಲಿ ಯಾವುದೇ ಹುದ್ದೆಗೆ ನೀವು ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ ಕನಿಷ್ಠ 18 ವರ್ಷ ವಯಸ್ಸಾಗಿರ್ಬೇಕು, ಗರಿಷ್ಠ 30 ವರ್ಷ ಮೀರಿರಬಾರ್ದು. ಈ ಗರಿಷ್ಠ ವಯೋಮಿತಿಯ ಮೇಲೆ ಇನ್ ಅಡಿಷನ್ ಆಗಿ ಏಜ್ ರಿಲ್ಯಾಕ್ಸೇಷನ್ ಕೂಡ ನೀಡಲಾಗ್ತದೆ. ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ನೋಡೋದಾದ್ರೆ SC ಮತ್ತು ST ಕೆಟಗರಿ ಅಭ್ಯರ್ಥಿಗಳಿಗೆ 5 ವರ್ಷಗಳು, OBC ಕೆಟಗರಿ ಅಭ್ಯರ್ಥಿಗಳಿಗೆ 3 ವರ್ಷಗಳು, ಅಂಗವಿಕಲ ಅಭ್ಯರ್ಥಿಗಳಿಗೆ 10 ವರ್ಷಗಳು, ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಎಷ್ಟು ವರ್ಷ ಸೈನ್ಯದೊಳಗೆ ಸೇವೆ ಸಲ್ಲಿಸಿರ್ತಾರೋ ಅದರ ಮೇಲೆ 3 ವರ್ಷಗಳು. ಈ ರೀತಿ ಗರಿಷ್ಠ ವಯೋಮಿತಿಯ ಮೇಲೆ ಇನ್ ಅಡಿಷನ್ ಆಗಿ ಏಜ್ ರಿಲ್ಯಾಕ್ಸೇಷನ್ ನೀಡಲಾಗ್ತದೆ. ನೆಕ್ಸ್ಟ್ ಎಜುಕೇಷನ್ ಕ್ವಾಲಿಫಿಕೇಶನ್ ಬಗ್ಗೆ ನೋಡೋದಾದ್ರೆ ಅಂದ್ರೆ ಶೈಕ್ಷಣಿಕ ವಿದ್ಯಾರ್ಹತೆಯ ಬಗ್ಗೆ ನೋಡೋದಾದ್ರೆ ಮ್ಯಾನೇಜ್ಮೆಂಟ್ ಟ್ರೇನಿ ಮಾರ್ಕೆಟಿಂಗ್ ವಿಭಾಗ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ ಅಗ್ರಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಅಥವಾ ಅಗ್ರಿಕಲ್ಚರ್ ರಿಲೇಟೆಡ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು. ಈ 2 ವಿಷಯದೊಳಗೆ ಯಾವುದಾದ್ರೂ ಒಂದು ವಿಷಯದಲ್ಲಿ MBA ಪಾಸ್ ಆಗಿರ್ಬೇಕು. ಈ 2 ವಿಷಯದೊಳಗೆ ಯಾವುದಾದ್ರೂ ಒಂದು ವಿಷಯದಲ್ಲಿ MBA ಪಾಸ್ ಮಾಡಿದ್ರಿ ಅಂತಂದ್ರೆ ನೀವು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ನೆಕ್ಸ್ಟ್ ಮ್ಯಾನೇಜ್ಮೆಂಟ್ ಟ್ರೇನಿ ಅಕೌಂಟ್ಸ್ ವಿಭಾಗ CA ಅಥವಾ CMA 2ರೊಳಗೆ ಯಾವುದಾದ್ರೂ ಒಂದು ಕೋರ್ಸ್ ಪಾಸ್ ಮಾಡಿದ್ರಿ ಅಂತಂದ್ರೆ ಈ ಮ್ಯಾನೇಜ್ಮೆಂಟ್ ಟ್ರೇನಿ ಅಕೌಂಟ್ಸ್ ವಿಭಾಗದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ನೆಕ್ಸ್ಟ್ ಜೂನಿಯರ್ ಕಮರ್ಷಿಯಲ್ ಎಕ್ಸಿಕ್ಯೂಟಿವ್ ಅಂದ್ರೆ ಕಿರಿಯ ವಾಣಿಜ್ಯ ಕಾರ್ಯನಿರ್ವಾಹಕ SC ST ಅಂಗವಿಕಲ ಅಭ್ಯರ್ಥಿಗಳಿದ್ರು ಅಂದ್ರೆ 45% ಅಂಕಗಳೊಂದಿಗೆ ಈ BSc ಅಗ್ರಿ ಪಾಸ್ ಮಾಡಿರ್ಬೇಕು. ಇನ್ ಕೇಸ್ ಜನರಲ್ ಕ್ಯಾಟಗರಿ ಅಭ್ಯರ್ಥಿಗಳಿದ್ರು ಅಂದ್ರೆ 50% ಅಂಕಗಳೊಂದಿಗೆ ಈ BSc ಅಗ್ರಿ ಪಾಸ್ ಮಾಡಿರ್ಬೇಕು. ಅಂದ್ರೆ ಮಾತ್ರ ಈ ಜೂನಿಯರ್ ಕಮರ್ಷಿಯಲ್ ಎಕ್ಸಿಕ್ಯೂಟಿವ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ಇನ್ ಕೇಸ್ ಈ ಕಾಟನ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಅಂದ್ರೆ ಈ ಭಾರತೀಯ ಹತ್ತಿ ನಿಗಮ ನಿಯಮಿತದೊಳಗೆ ಈಗಾಗಲೇ ರೆಗ್ಯುಲರ್ ಆಗಿರಬಹುದು ಅಥವಾ ಕಂಟ್ರಾಕ್ಚುವಲ್ ಆಗಿರಬಹುದು, ಎಂಪ್ಲಾಯಿ ಆಗಿದ್ರಿ ಅಂತಂದ್ರೆ ಈ ಕಾಟನ್ ಕಾರ್ಪೊರೇಷನ್ ಆಫ್ ಲಿಮಿಟೆಡ್ನಲ್ಲಿ ಎಂಪ್ಲಾಯಿ ಆಗಿದ್ರಿ ಅಂತಂದ್ರೆ ಯಾವುದೇ ಪದವಿ ಪಾಸ್ ಮಾಡಿದರೆ ಸಾಕು ಈ ಜೂನಿಯರ್ ಕಮರ್ಷಿಯಲ್ ಎಕ್ಸಿಕ್ಯೂಟಿವ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ಇನ್ ಕೇಸ್ ಈ ಕಾಟನ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ನಲ್ಲಿ ನೀವು ಎಂಪ್ಲಾಯಿ ಆಗಿರಲಿಲ್ಲ ಅಂದ್ರೆ ಉದ್ಯೋಗಿ ಆಗಿರಲಿಲ್ಲ ಅಂತಂದ್ರೆ BSc ಅಗ್ರಿಕಲ್ಚರ್ ಪಾಸ್ ಮಾಡಿರ್ಬೇಕು. ನೆಕ್ಸ್ಟ್ ಜೂನಿಯರ್ ಅಸಿಸ್ಟೆಂಟ್ ಎಲೆಕ್ಟ್ರಿಕಲ್ಸ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು, ಇನ್ಸ್ಟ್ರುಮೆಂಟೇಷನ್ ಆಗಿರ್ಬೋದು. ಈ 3 ಸ್ಟ್ರೀಮಿನೊಳಗೆ ಯಾವುದಾದ್ರೂ ಒಂದು ಸ್ಟ್ರೀಮಿನಲ್ಲಿ ಡಿಪ್ಲೊಮಾ ಮುಗಿಸಿರ್ಬೇಕು. ಡಿಪ್ಲೊಮಾ ನೋಡ್ರಿ ಆಗ್ಲೇ ಹೇಳ್ದಂಗೆ SC ST ಅಥವಾ ಅಂಗವಿಕಲ ಅಭ್ಯರ್ಥಿಗಳಿದ್ರಿ ಅಂದ್ರೆ 45% ಅಂಕಗಳೊಂದಿಗೆ ಈ ಡಿಪ್ಲೊಮಾ ಪಾಸ್ ಮಾಡಿರ್ಬೇಕು. ಇನ್ ಕೇಸ್ ಜನರಲ್ ಕ್ಯಾಟಗರಿ ಅಭ್ಯರ್ಥಿಗಳಿದ್ರಿ ಅಂತಂದ್ರೆ 50% ಅಂಕಗಳೊಂದಿಗೆ ಈ ಡಿಪ್ಲೊಮಾ ಪಾಸ್ ಮಾಡಿರ್ಬೇಕು, ಜನರಲ್ ಅಥವಾ OBC ಕ್ಯಾಟಗರಿ ಸ್ನೇಹಿತರೆ. ಓಕೆ ರೀ. ನೆಕ್ಸ್ಟ್ ಪೇಮೆಂಟ್ ಬಗ್ಗೆ ನೋಡೋದಾದ್ರೆ ಅಂದ್ರೆ ಈ ಹುದ್ದೆಗಳಲ್ಲಿ ಯಾವುದಾದ್ರೂ ಹುದ್ದೆಗೆ ನೀವು ಆಯ್ಕೆ ಆದ್ರಿ ಅಂತ ತಿಳ್ಕೊಳ್ರಿ. ಸ್ಯಾಲರಿ ಎಷ್ಟಿರ್ತದ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಈ ಮ್ಯಾನೇಜ್ಮೆಂಟ್ ಟ್ರೇನಿ ಮಾರ್ಕೆಟಿಂಗ್ ವಿಭಾಗ ಆಗಿರ್ಬೋದು, ಅಕೌಂಟ್ಸ್ ವಿಭಾಗ ಆಗಿರ್ಬೋದು, ಈ 2 ಹುದ್ದೆಗಳಿಗೆ ಪ್ರತಿ ತಿಂಗಳಿಗೆ ಬೇಸಿಕ್ ಪೇಮೆಂಟ್ 30,000 ರೂಪಾಯಿ ಇರುವಂಥದ್ದು. ಈ ಬೇಸಿಕ್ ಪೇಮೆಂಟ್ ಮೇಲೆ ಇನ್ ಅಡಿಷನ್ ಆಗಿ ಅಲವೆನ್ಸಸ್ಗಳು ಕೂಡ ನೀಡಲಾಗ್ತದೆ. ಆ ಅಲವೆನ್ಸಸ್ ಎಲ್ಲ ಸೇರಿದ್ರೆ ಒಂದು 40,000ದಿಂದ 45,000 ರೂಪಾಯಿ ತನಕ ಪೇಮೆಂಟ್ ನಿಮ್ಮ ಕೈಗೆ ಸಿಗಬಹುದು. ನೆಕ್ಸ್ಟ್ ಜೂನಿಯರ್ ಕಮರ್ಷಿಯಲ್ ಎಕ್ಸಿಕ್ಯೂಟಿವ್, ಜೂನಿಯರ್ ಅಸಿಸ್ಟೆಂಟ್ ಈ 2 ಹುದ್ದೆಗಳಿಗೆ ಪ್ರತಿ ತಿಂಗಳಿಗೆ 22,000 ರೂಪಾಯಿ ಬೇಸಿಕ್ ಪೇಮೆಂಟ್ ಇರ್ತದೆ. ಈ ಬೇಸಿಕ್ ಪೇಮೆಂಟ್ ಮೇಲೆ ಆಗ್ಲೇ ಹೇಳ್ದಂಗೆ ಈ ಹುದ್ದೆಗಳಿಗೂ ಇನ್ ಅಡಿಷನ್ ಆಗಿ ಅಲವೆನ್ಸಸ್ ನೀಡಲಾಗ್ತದೆ. ಅಲವೆನ್ಸಸ್ ಎಲ್ಲ ಸೇರಿದ್ರೆ
30,000ದಿಂದ 35,000 ರೂಪಾಯಿ ತನಕ ಪೇಮೆಂಟ್ ನಿಮ್ಮ ಕೈಗೆ ಸಿಗಬಹುದು. ನೆಕ್ಸ್ಟ್ ಪ್ರೊಬೇಷನ್ ಪೀರಿಯಡ್, 12 ತಿಂಗಳ ಪ್ರೊಬೇಷನ್ ಪೀರಿಯಡ್ ಇರ್ತದೆ, ಅಂದರೆ 1 ವರ್ಷ ಪ್ರೊಬೇಷನ್ ಪೀರಿಯಡ್ ಇರ್ತದೆ. ಈ ಪ್ರೊಬೇಷನ್ ಪೀರಿಯಡ್ ಕಂಪ್ಲೀಟ್ ಆಯಿತು ಅಂದ್ರೆ ನಿಮಗೆ ರೆಗ್ಯುಲರ್ ಎಂಪ್ಲಾಯಿ ಅಂತ ಕನ್ಸಿಡರ್ ಮಾಡ್ತಾರೆ. ಈ ಪ್ರೊಬೇಷನ್ ಪೀರಿಯಡ್ ಒಳಗೆ ನಿಮ್ದು ಏನಾದರೂ ವರ್ಕಿಂಗ್ ಎಫಿಷಿಯನ್ಸಿ ಕರೆಕ್ಟ್ ಇರಲಿಲ್ಲ ಅಂತಂದ್ರೆ ಇಲ್ಲಿಂದನೂ ಕೂಡ ನಿಮ್ಮ ಈ ಪ್ರೊಬೇಷನ್ ಪೀರಿಯಡ್ ಒಳಗಾಗಿಯೇ ನಿಮ್ಮನ್ನು ತೆಗೆದು ಹಾಕ್ಬೋದು ಸ್ನೇಹಿತರೆ. 1 ವರ್ಷದ ಏನು ಪ್ರೊಬೇಷನ್ ಪೀರಿಯಡ್ ಅದಲ್ರಿ, ಅದು ಕಂಪ್ಲೀಟ್ ಮಾಡಿದಿರಿ ಅಂತಂದ್ರೆ ರೆಗ್ಯುಲರ್ ಎಂಪ್ಲಾಯಿ ಅಂತ ಕನ್ಸಿಡರ್ ಮಾಡ್ತಾರೆ ಸ್ನೇಹಿತರೆ. ಇವು ಪರ್ಮನೆಂಟ್ ಹುದ್ದೆಗಳ್ರಿ, ಇವು ಖಾಯಂ ಹುದ್ದೆಗಳು, ಕೇಂದ್ರ ಸರ್ಕಾರದ ಖಾಯಂ ಹುದ್ದೆಗಳ ಸ್ನೇಹಿತರೆ. ಓಕೆ ರೀ. ನೆಕ್ಸ್ಟ್ ಇನ್ನು ಸರ್ವಿಸ್ ಬಾಂಡ್. ಸರ್ವಿಸ್ ಬಾಂಡ್ ಅಂದ್ರೆ ಒಂದು ಅಗ್ರಿಮೆಂಟ್ ಇದ್ದಂಗೆ ಸ್ನೇಹಿತರೆ. ನೀವೇನು ಹುದ್ದೆಗೆ ಆಯ್ಕೆ ಆಗಿರ್ತೀರಲ್ಲ, ನೀವು ಮತ್ತು ಕಾಟನ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಅಂದ್ರೆ ಈ ಭಾರತೀಯ ಹತ್ತಿ ನಿಗಮ ನಿಯಮಿತದ ನಡುವೆ ಒಂದು ಅಗ್ರಿಮೆಂಟ್ ಇದ್ದಂಗೆ ಸ್ನೇಹಿತರೆ. ಏನು ಅಗ್ರಿಮೆಂಟ್ ಅಂದ್ರೆ ನಾನು ಕಂಟಿನ್ಯೂಸ್ ಆಗಿ 3 ವರ್ಷ ಈ ನಿಗಮದಲ್ಲಿ ಕಾರ್ಯನಿರ್ವಹಿಸ್ತೀನಿ ಅಂತ ಒಂದು ಅಗ್ರಿಮೆಂಟ್ ಬಾಂಡ್ ಸಬ್ಮಿಟ್ ಮಾಡಬೇಕಾಗ್ತದೆ. ಅದರ ಜೊತೆಗೆ 3 ತಿಂಗಳ ಸ್ಯಾಲರಿ ಕೂಡ ನೀವು ಈ ಕಾಟನ್ ಕಾರ್ಪೊರೇಷನ್ ಲಿಮಿಟೆಡ್ಗೆ ಕೊಡಬೇಕಾಗ್ತದೆ ಸ್ನೇಹಿತರೆ. 3 ವರ್ಷ ಈ ನಿಗಮದಲ್ಲಿ ನೀವು ಕಾರ್ಯನಿರ್ವಹಿಸಿದ ಪೂರ್ಣಗೊಂಡ ಮೇಲೆ ನೀವೇನು 3 ತಿಂಗಳದ ಪೇಮೆಂಟ್ ಕಟ್ಟಿರ್ತೀರಲ್ರಿ ಅದು ವಾಪಸ್ ಕೊಡ್ತಾರೆ. ಓಕೆ ರೀ. ನೆಕ್ಸ್ಟ್ ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದ್ರೆ ಜನರಲ್ EWS OBC ಕ್ಯಾಟಗರಿ ಅಭ್ಯರ್ಥಿಗಳಿಗೆ 1,500 ರೂಪಾಯಿ ಅರ್ಜಿ ಶುಲ್ಕ ಇರುವಂಥದ್ದು. SC ST ಮಾಜಿ ಸೈನಿಕ ಅಭ್ಯರ್ಥಿಗಳು ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ 500 ರೂಪಾಯಿ ಅರ್ಜಿ ಶುಲ್ಕ ಇರುವಂಥದ್ದು. ಇದು ಅರ್ಜಿ ಶುಲ್ಕ ಅಲ್ರಿ, ಆ್ಯಕ್ಚುಲಿ ಇದು ಇಂಟಿಮೇಷನ್ ಚಾರ್ಜಸ್ ಅಂತ ಬರ್ತದೆ. ಕೇವಲ ಇಂಟಿಮೇಷನ್ ಚಾರ್ಜಸ್ ಮಾತ್ರ ಈ ಕ್ಯಾಟಗರಿಯವ್ರು ಕಟ್ಟಬೇಕು. ಅಪ್ಲಿಕೇಶನ್ ಫೀ ಇವ್ರಿಗೆ ಇರುವುದಿಲ್ಲ, 500 ರೂಪಾಯಿ ಮಾತ್ರ ತುಂಬಬೇಕು. ನೆಕ್ಸ್ಟ್ ಅರ್ಜಿ ಹ್ಯಾಂಗೆ ಸಲ್ಲಿಸೋದು ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಇಲ್ಲೊಂದು ಅಫೀಸಿಯಲ್ ವೆಬ್ಸೈಟ್ ಕೊಟ್ಟಾರ ನೋಡ್ರಿ. ಈ ಅಫೀಸಿಯಲ್ ವೆಬ್ಸೈಟ್ಗೆ ಹೋಗಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸ್ಬೇಕು. ಅರ್ಜಿ ಹ್ಯಾಂಗೆ ಸಲ್ಲಿಸ್ಬೇಕಂತ ಅನ್ನೋದಕ್ಕೆ ಸಂಬಂಧಿಸಿದಂಗೆ ಗೈಡ್ಲೈನ್ಸ್ ಕೊಟ್ಟಾರ್ರಿ. ನೋಟಿಫಿಕೇಶನ್ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೋಟಿಫಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಈ ಗೈಡ್ಲೈನ್ಸನ್ನು ಕಂಪ್ಲೀಟಾಗಿ ಓದಿ ತದನಂತರ ಅರ್ಜಿ ಸಲ್ಲಿಸ್ರಿ. ಅದೇ ರೀತಿ ಅರ್ಜಿ ಲಿಂಕ್ನೂ ಕೂಡ ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಅರ್ಜಿ ಸಲ್ಲಿಸ್ರಿ. ನೆಕ್ಸ್ಟ್ ಈ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ನೇಮಕಾತಿ ಮಾಡ್ಕೊಳ್ತಾರೆ. ಆ ಸ್ಪರ್ಧಾತ್ಮಕ ಪರೀಕ್ಷೆ ಯಾವ ಸ್ಥಳಗಳಲ್ಲಿ ನಡೀತದ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಕೇವಲ ಬೆಂಗಳೂರಿನಲ್ಲಿ ಎಕ್ಸಾಮಿನೇಷನ್ ಸೆಂಟರ್ ಇರುವಂಥದ್ದು. ನೆಕ್ಸ್ಟ್ ಎಕ್ಸಾಮಿನೇಷನ್ ಬಗ್ಗೆ ನೋಡೋದಾದ್ರೆ ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ಮಾರ್ಕೆಟಿಂಗ್ ವಿಭಾಗ. ಎಲ್ಲ ಎಕ್ಸಾಮಿನೇಷನ್ ಪ್ಯಾಟರ್ನ್ ಸೇಮ್ ಇರ್ತದೆ, ಬಟ್ ಸಿಲೆಬಸ್ ಮಾತ್ರ ಚೇಂಜಸ್ ಇರ್ತದೆ ಸ್ನೇಹಿತರೆ. ಅದರಲ್ಲಿ ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ಮಾರ್ಕೆಟಿಂಗ್ ವಿಭಾಗದ ನೋಡ್ರಿ 120 ಮಾರ್ಕ್ಸಿಂದ ಎಕ್ಸಾಮ್ ಇರ್ತದೆ ರೀ. 120 ಆಬ್ಜೆಕ್ಟಿವ್ MCQ ಕ್ವಶನ್ಸ್ಗಳಿರ್ತಾವ. MCQ ಕ್ವಶನ್ಸ್ ಅಂದ್ರೆ ಪ್ರತಿ ಪ್ರಶ್ನೆಗೆ 4 ಆಪ್ಷನ್ಸ್ಗಳಿರ್ತಾವ. ಅದರೊಳಗೆ ಒಂದು ಸರಿಯಾದ ಉತ್ತರ ಇರ್ತದೆ, ಆ ಉತ್ತರ ಟಿಕ್ ಮಾಡೋದಿರ್ತದೆ. ಈ ರೀತಿಯ ಪ್ರಶ್ನೆಗಳಿರ್ತಾವ. 120 ಪ್ರಶ್ನೆಗಳಿರ್ತಾವ. ಸರಿಯಾದ ಉತ್ತರ ಟಿಕ್ ಮಾಡಿರಿ ಅಂದ್ರೆ ಪ್ರತಿ ಪ್ರಶ್ನೆಗೆ 1 ಅಂಕ ನೀಡ್ತಾರೆ. ಇನ್ ಕೇಸ್ ಸರಿಯಾದ ಉತ್ತರ ಟಿಕ್ ಮಾಡುವಲ್ಲಿ ತಪ್ಪು ಉತ್ತರ ಟಿಕ್ ಮಾಡಿರಿ ಅಂದ್ರೆ ಪ್ರತಿ ತಪ್ಪು ಉತ್ತರಕ್ಕೆ 0.25 ಮಾರ್ಕ್ಸ್ ನೀವು ತೆಗೆದುಕೊಂಡಿರ್ತಕ್ಕಂಥ ಅಂಕಗಳಲ್ಲಿ ಡಿಡಕ್ಟ್ ಮಾಡಲಾಗ್ತದೆ. ಓಕೆ ರೀ. ಆಮೇಲೆ ಕ್ವಶನ್ಸ್ ಪೇಪರ್ 5 ಭಾಗಗಳಲ್ಲಿ ವಿಂಗಡಿಸಲಾಗಿರ್ತದೆ. ಪ್ರತಿ ಎಕ್ಸಾಮ್ದು ಪ್ರತಿ ಪೋಸ್ಟಿನ ಎಕ್ಸಾಮ್ದು ಪ್ಯಾಟರ್ನ್ ಸೇಮ್ ಇರ್ತದೆ, ಬಟ್ ಸಿಲೆಬಸ್ ಮಾತ್ರ ಚೇಂಜಸ್ ಇರ್ತದೆ ಸ್ನೇಹಿತರೆ. ಇಲ್ಲಿ ಈ ರೀತಿ 5 ಭಾಗಗಳಲ್ಲಿ ಕ್ವಶನ್ಸ್ ಪೇಪರನ್ನು ಡಿವೈಡ್ ಮಾಡಲಾಗಿರ್ತದೆ. ಇಲ್ಲಿ ಸಬ್ಜೆಕ್ಟ್ ಕೊಟ್ಟಾರ ನೋಡ್ರಿ, ಯಾವ್ಯಾವ ಸಬ್ಜೆಕ್ಟ್ ಮೇಲೆ ಎಷ್ಟೆಷ್ಟು ಪ್ರಶ್ನೆಗಳನ್ನು ಕೇಳ್ತಾರ ಅಂತ ಇಲ್ಲಿ ಸಿಲೆಬಸ್ ಕೊಟ್ಟಿರುವಂಥದ್ದು. ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ಇದು ಸಿಲೆಬಸ್ ಸ್ನೇಹಿತರೆ, ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ಮಾರ್ಕೆಟಿಂಗ್ ವಿಭಾಗದ ಕಂಪ್ಲೀಟ್ ಸಿಲೆಬಸ್ ಸ್ನೇಹಿತರೆ. ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ, ಅಥವಾ ನೋಟಿಫಿಕೇಶನ್ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಈ ಸಿಲೆಬಸ್ ನೋಡ್ರಿ, ಯಾವ ಹುದ್ದೆಗೆ ನೀವು ಅರ್ಜಿ ಸಲ್ಲಿಸ್ಬೇಕಂತೀರಿ ಆ ಹುದ್ದೆಯ ಕೆಳಗಡೆನೆ ಸಿಲೆಬಸ್ ಐತಿ. ಆ ಸಿಲೆಬಸನ್ನು ಕಂಪ್ಲೀಟಾಗಿ ನೋಡ್ಕೊಳ್ರಿ. ನೆಕ್ಸ್ಟ್ ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ಅಕೌಂಟ್ಸ್ ವಿಭಾಗ. ಅಕೌಂಟ್ಸ್ ವಿಭಾಗದನ್ನು ಪ್ಯಾಟರ್ನ್ ಸೇಮ್ ಅದ ಸ್ನೇಹಿತರೆ. ಇಲ್ಲಿ ಸಿಲೆಬಸ್ ಕೊಟ್ಟಾರ ನೋಡ್ರಿ, ಇದು ಕಂಪ್ಲೀಟ್ ಸಿಲೆಬಸ್. ಇದರೊಳಗೆ ಮತ್ತು ಇನ್ ಡಿಟೇಲ್ ಸಿಲೆಬಸ್ ಇಲ್ಲಿ ಕೊಟ್ಟಾರ ಸ್ನೇಹಿತರೆ. ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ನೆಕ್ಸ್ಟ್ ಜೂನಿಯರ್ ಕಮರ್ಷಿಯಲ್ ಎಕ್ಸಿಕ್ಯೂಟಿವ್. ಇದು ಜೂನಿಯರ್ ಕಮರ್ಷಿಯಲ್ ಎಕ್ಸಿಕ್ಯೂಟಿವ್ಗೆ ಸಂಬಂಧಿಸಿದಂಥದ್ದು ಎಕ್ಸಾಮಿನೇಷನ್ ಸಿಲೆಬಸ್ ಸ್ನೇಹಿತರೆ. ಇದು ಇನ್ ಡಿಟೇಲ್ ಸಿಲೆಬಸ್ ಸ್ನೇಹಿತರೆ. ನೆಕ್ಸ್ಟ್ ಜೂನಿಯರ್ ಅಸಿಸ್ಟೆಂಟ್ ಕಾಟನ್ ಟೆಸ್ಟಿಂಗ್ ಲ್ಯಾಬ್. ಈ ಹುದ್ದೆಗಳದ್ದು
ಈ ರೀತಿ ಪ್ಯಾಟರ್ನ್ ಇರ್ತದೆ. ಪ್ಯಾಟರ್ನ್ ಸೇಮ್ ಅದ, ಎಕ್ಸಾಮಿನೇಷನ್ ಪ್ಯಾಟರ್ನ್ ಸೇಮ್ ಅದ, ಬಟ್ ಸಿಲೆಬಸ್ ಚೇಂಜ್ ಆದ್ರಿ. ಪ್ರತಿ ಎಕ್ಸಾಮ್ ಏನವಲ್ರಿ 5 ಭಾಗಗಳಲ್ಲಿ ವಿಂಗಡಿಸಿರ್ತಾರೆ. ಈ ರೀತಿ 5 ಭಾಗಗಳಲ್ಲಿ ವಿಂಗಡಿಸಿರ್ತಾರ. 120 ಕ್ವಶನ್ ಇರ್ತಾವ. ಪ್ರತಿ ಕ್ವಶನಿಗೆ ಒಂದೊಂದು ಮಾರ್ಕ್ಸ್ ಡಿಸೈಡ್ ಮಾಡಲಾಗಿರ್ತದ. ಅಂದ್ರೆ 120 ಮಾರ್ಕ್ಸಿಂದ ಎಕ್ಸಾಮ್ ಇರ್ತದ. ಸರಿ ಉತ್ತರ ಟಿಕ್ ಮಾಡಿದ್ರೆ ಅಂದ್ರೆ 1 ಅಂಕ ನೀಡ್ತಾರೆ. ತಪ್ಪು ಉತ್ತರ ಟಿಕ್ ಮಾಡಿದ್ರೆ ಅಂದ್ರೆ 0.25 ಮಾರ್ಕ್ಸ್ ಡಿಡಕ್ಟ್ ಮಾಡ್ತಾರೆ. ಇದೇ ಸೇಮ್ ಪ್ಯಾಟರ್ನ್ ಇರ್ತದೆ ಸ್ನೇಹಿತರೆ. ಇದು ಸಿಲೆಬಸ್ ಸ್ನೇಹಿತರೆ, ಇದು ಕಂಪ್ಲೀಟ್ ಸಿಲೆಬಸ್. ಓಕೆ ರೀ. ಈ ಎಕ್ಸಾಮ್ನಲ್ಲಿ ಅತಿ ಹೆಚ್ಚು ಅಂಕಗಳು ಯಾರು ಗಳಿಸಿರ್ತಾರೋ ಅಂಥ ಅಭ್ಯರ್ಥಿಗಳನ್ನು ನೇಮಕಾತಿ ಮಾಡ್ಕೊಳ್ತಾರೆ ರೀ. ಓಕೆ ರೀ. ಇದಿಷ್ಟು ಕಾಟನ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಅಂದ್ರೆ ಭಾರತೀಯ ಹತ್ತಿ ನಿಗಮ ನಿಯಮಿತದಿಂದ ಹೊರಡಿಸಿರುವಂಥ ಅಧಿಸೂಚನೆಯ ಸಂಪೂರ್ಣ ಮಾಹಿತಿಯಾಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡಿರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.